ಹಾಯ್ ಹಲೋ ನಮಸ್ಕಾರ. ನನ್ನ ಚಿಕ್ಕ ವರ್ಡ್ಗೆ ವೆಲ್ಕಮ್ ಬ್ಯಾಕ್. ಸೊ ತುಂಬಾ ದಿನ ಆದ್ಮೇಲೆ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ಲೈಕ್ ಆರ್ಡರ್ಸ್ ಬಂದ್ಮೇಲೆ ಪೋಸ್ಟ್ ಮಾಡೋಣ ಅನ್ಕೊಂಡಿದೀನಿ ಕಂಟಿನ್ಯೂಸ್ ಆಗಿ. ಆದ್ರೆ ಊರಿಗೆ ಹೋಗ್ತಾ ಇದೀನಿ. ಆದ್ರೆ ಎಲ್ಲಾ ವಿಡಿಯೋಸ್ ನ ಶೆಡ್ಯೂಲ್ ಮಾಡೋದಿರ್ತೀನಿ. ಎಷ್ಟು ವಿಡಿಯೋಸ್ ಇದೆ ಅಷ್ಟು ಟ್ರೈ ಮಾಡೋದಿರ್ತೀನಿ, ಶೆಡ್ಯೂಲ್ ಮಾಡಕ್ ಟ್ರೈ ಮಾಡೋದಿರ್ತೀನಿ. ಸೊ ಎಲ್ಲಾರನ್ನು ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ ತಮ್ಮನೇಲಿ ನೋಡಿರ್ತೀರಾ, ನಾನು ಊರಿಗೆ ಹೋಗ್ತಾ ಇದೀನಿ. ಕಂಗ್ರಾಚುಲೇಷನ್ ಬ್ರದರ್. ನಾನು ಒಬ್ಳೆ ಹೋಗ್ತಾ ಇರೋದು ಈ ಸರಿ. ಏನ್ ಅನ್ಸ್ತಾ ಇದೆಮ್ಮ? ತುಂಬಾ ಬೇಜಾರತೈತಿ. ಒಬ್ಳೆ ಯಾವಾಗ್ಲೂ ಬಿಟ್ಟಿರಲ್ವಲ್ಲ ನಾವು ಜಾಸ್ತಿ, ಅದಕ್ಕೆ ಬೇಜಾರತೈತಿ. ಮತ್ತೆ ಬಸ್ಸಲ್ಲೂ ನಾನು ಒಬ್ಳೆ ಟ್ರಾವೆಲ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ನಮ್ ಕಾಲೇಜಿಗೆ ಬಿಟ್ರೆ ಎಲ್ಲೂ ಟ್ರಾವೆಲ್ ಮಾಡಿರ್ಲಿಲ್ಲ ನಾನು ಒಬ್ಳೆ ಅಂತ. ಸೊ ನನ್ನ ತರಿಸ್ತಾ ಇದ್ದಾರೆ. ನೋಡೋಣ, ಧೈರ್ಯ ಮಾಡಿ. 15 days ಅದಕ್ಕೆ ಅಡ್ಜಸ್ಟ್ ಮಾಡ್ಕೊತೀವಿ ಸ್ವಲ್ಪ. ಪಾಪನಲ್ಲಿ ಇಬ್ರು ಎಲ್ಲ ಬೇಜಾರಾಗ ಸೊ ಪ್ಯಾಕಿಂಗ್ ನಡೀತಾ ಇದೆ. ಲೈಕ್ ನಾಳೆ ಪ್ಯಾಕಿಂಗ್ ಎಲ್ಲ ಮಾಡ್ಬಿಟ್ಟು ಪ್ಯಾಕಿಂಗ್ ಮಾಡ್ತಾ ಇರೋದು ಸ್ವಲ್ಪ ವಿಡಿಯೋಸ್ ತೋರಿಸ್ತೀನಿ. ಮತ್ತೆ ನಾಳೆ ಹೋಗಿದ್ದು ಸ್ವಲ್ಪ ಲೈಕ್ ನಮ್ಮಪ್ಪ ಮೆಜೆಸ್ಟಿಕ್ ಬಿಡ್ತಾರೆ, ಅಲ್ಲಿವರೆಗೂ ಮಾಡಿ ಇರ್ತೀನಿ ಅಷ್ಟೇ. ಸೊ ಬೈ, ಸಿಗೋಣ. ನನ್ಗೆ ಬೇಕಾಗಿರೋ ಬಟ್ಟೆನ ನಮ್ಮ ಮಮ್ಮಿ ಹೇಳಿದಾರೆ ಯಾವೇ ಬೇಕು ಅಂತ. ನೋಡಿ, ಇಷ್ಟು ಬಟ್ಟೆ ಇರೋದ್ರಲ್ಲಿ ನಾನು ಬಟ್ಟೆನ ಇಟ್ಕೊಂಡು ಹೋಗ್ಬೇಕು. ಸ್ವಲ್ಪ ಅಷ್ಟೇ ಬಟ್ಟೆ ಇಟ್ಕೊಂಡು ಹೋಗೋದು. ಆಕ್ಚುಲಿ ಊರಿಗೆ ನಂದು ಸ್ವಲ್ಪ ಅರ್ಕೆ ಇದೆ, ಅದಕ್ಕೆ ಅಷ್ಟೇ ಹೋಗ್ತಾ ಇರೋದು. ಇಲ್ಲಾಂದ್ರೆ ಪೇರೆಂಟ್ಸ್ ಜೊತೆನೆ ಹೋಗ್ತಾ ಇದ್ದೆ. ಅವ್ರದ್ದು ಇವಾಗ ಫ್ರೀ ಇಲ್ಲ, ಸೊ ಅದಕ್ಕೆ ಹೋಗ್ತಾ ಇರೋದು ಅಷ್ಟೇ. ಸೊ ಬಟ್ಟೆ ಇಟ್ಕೊಂಡ್ ಬರ್ತೀನಿ ರೀ. ಸಾರಿ, ಮೈಕ್ ಮಾಡಿಸ್ಬಿಟ್ಟೆ. ನೋಡಿ, ರೆಡಿ ಮಾಡ್ತಾ ಇದಾರೆ ನಮ್ಮ ಮಮ್ಮಿ ಎಲ್ಲ ಜೋಡಿಸಿ. ಬೇಜಾರಾದ್ರೂ ನಮ್ಮ ಮಮ್ಮಿ ಪಾಪ ನೋಡಿ ನಂಗೋಸ್ಕರ ಎಲ್ಲ ಜೋಡಿಸ್ಕೊಡ್ತಾ ಇದ್ದಾರೆ. ಗೈಸ್, ಹಂಗೆ ಲೈಕ್ ಎಲ್ಲ ಶಾರ್ಟ್ಸ್ ಹಾಕಿರ್ತೀನಿ, ಸ್ವಲ್ಪ ನೋಡ್ಕೊ ಬನ್ನಿ ಆಯ್ತಾ. ಈ ಬ್ಲಾಗ್ ಜಾಸ್ತಿ ಉದ್ದ ಬರಲ್ಲ, ಸ್ವಲ್ಪನಾದ್ರೂ ಲೈಕ್ ವ್ಲಾಗ್ ಮಾಡೋಣ, ಕನ್ಸಿಸ್ಟೆನ್ಸಿ ಇರೋಣ ಅಂತ ಅಷ್ಟೇ. ವೀಕ್ಲಿ ಅಟ್ಲೀಸ್ಟ್ 2 ವ್ಲಾಗ್ಸ್ ಪೋಸ್ಟ್ ಮಾಡ್ಬೇಕು ಅಂತ ಏಮ್ ಇದೆ. ನೋಡೋಣ, ಎಷ್ಟು ಜಾಸ್ತಿ ಆದ್ರೂ ಜಾಸ್ತಿ ಹಾಕ್ತೀನಿ, ಅಟ್ಲೀಸ್ಟ್ 2 ಪಕ್ಕ ಹಾಕ್ತೀನಿ ಅಂತ ಅನ್ಕೊಂಡಿದೀನಿ. ನೋಡೋಣ. ಸೊ ಆಲ್ಮೋಸ್ಟ್ ಪ್ಯಾಕಿಂಗ್ ಎಲ್ಲ ಮುದ್ದಿದೆ ಗೈಸ್, ಎಲ್ಲ ಹಾಕೊತಿದೀವಿ. ಮತ್ತೆ ಈ ಬ್ಯಾಗ್, ಈ ಪರ್ಸ್ ನ ಊರಿಗೆ ಹೋಗ್ಬೇಕು ಅಂತ ತಗೊಂಡಿದ್ದೀವಿ. ಆಧಾರ್ ಕಾರ್ಡ್ ಇದೆ, 10 rupees ಇದೆ. ಇವಾಗ ನಮ್ಮಿ ಅಮೌಂಟ್ ಕೊಡ್ತಾರೆ. ಮತ್ತೆ ಈ ಬ್ಯಾಗ್ನ ಅಷ್ಟೇ ಊರಿಗೆ ಮತ್ತೆ ಧರ್ಮಸ್ಥಳಕ್ಕೆ ಹೋಗ್ಬೇಕು. ಇದಕ್ಕೆ ಧರ್ಮಸ್ಥಳಕ್ಕೆ ಹೋಗ್ಬೇಕು, ಟ್ರೈಪಾಡು ಮತ್ತೆ ಮೈಕ್ ಮೇಲೆ ಇಟ್ಕೊಳ್ಳೋದಕ್ಕೆ ಬ್ಯಾಗ್ ಇಲ್ಲ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ಅಂತ. ಮತ್ತೆ ಎಲ್ಲ ಫಸ್ಟ್ ಗೈಸ್ ನೋಡಿ, ನನ್ನ ಎಲ್ಲ ಐಟಮ್ಸ್ ಇದೆ. ಅದೇ ನಮ್ಮ ಅಪ್ಪ ಬಂದಿದ್ದಾರೆ, ನಮ್ಮ ಅಪ್ಪ ಕೇಳೋಣ. ನಾನು ಹೋಗ್ತಾ ಇರೋದು ಏನನ್ನಿಸ್ತಾ ಇದೆ ಅಷ್ಟೇ, ಇಲ್ಲೇ ಇಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನೋಡಿ ಗೈಸ್, ನಮ್ಮ ಅಪ್ಪನಿಗೆ ಫೀಲಿಂಗ್ಸೇ ಇಲ್ಲ. ಪರವಾಗಿಲ್ಲ ಬಿಡಿ, ನಮ್ಮ ಮಮ್ಮಿ ಬೇಜಾರ್ ಮಾಡ್ಕೊಂಡ್ರೆ ಅಷ್ಟೇ ಖುಷಿ. ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಅಡುಗೆ ಮಾಡ್ತಾರೆ. ನಾನು ಓದ್ತಾ ಇರೋದಕ್ಕೆ ಏನ್ ಮಾಡ್ತಾರೆ ಅಂತ ಆಮೇಲೆ ತೋರಿಸ್ತೀನಿ ಆಯ್ತಾ. ಸೊ ಗೈಸ್, ನಾನು ಹೇಳಲಿಲ್ವಾ ನಮ್ಮ ಮನೇಲಿ ಸ್ಪೆಷಲ್ ಫುಡ್ ರೆಡಿ ಆಗ್ತಾ ಇದೆ ನನಗೋಸ್ಕರ ಅಂತ. ಸೊ ರೆಡಿ ಆಗಿದೆ. ಇದು ಚಿಕನ್ ಗೊಜ್ಜು, ಇದು ಬಿರಿಯಾನಿ, ಮತ್ತು ಕಬಾಬ್ ಹಾಕೋದಕ್ಕೆ ಎಣ್ಣೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ರೈಸು ರೆಡಿ ಆಗ್ತಾ ಇದೆ ಗೊಜ್ಜು ಜೊತೆ ತಿನ್ನೋದಕ್ಕೆ. ಮತ್ತು ನಮ್ಮ ಆಂಟಿಯಲ್ಲೆಲ್ಲ ಬರ್ತಾ ಇದ್ದಾರೆ. ಸೊ ಫುಲ್ ಎಲ್ಲ ನನ್ನ ಫಾರಿನ್ ಕಳ್ಸೋ ಥರ ಬರ್ತಾ ಇದ್ದಾರೆ. ಸುಮ್ಮನೆ ಹಂಗೆ 15 days ಓದ್ತಾ ಇದ್ದೀನಿ ಅಂತ ಹಂಗೆ ಬಾಯಿ ಹೇಳೋದಕ್ಕೆ ಬರ್ತಾ ಇದ್ದಾರೆ. ಯಾಕಂದರೆ ಬೆಳಗ್ಗೆ 5 o'clock ಬಿಡ್ತಾ ಇರ್ತೀನಿ, ಅದಕ್ಕೆ. ನೋಡಿ, ಎಲ್ಲ ಕುಟ್ಕೊಂಡು ಎಲ್ಲ ರೆಡಿ ಆಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ಸ್ ಊಟಕ್ಕೆ ಸ್ಪೆಷಲ್.
ಸರಿ ಗೈಸ್, ನಮ್ಮ ಆಂಟಿ ಅವ್ರು ಬಂದಮೇಲೆ ಸಿಗ್ತೀನಿ. ಬಾಯ್. ಸೊ ಗೈಸ್, ಆ್ಯಕ್ಚುಲಿ ಟೈಮ್ ಬಂದುಬಿಟ್ಟು 5:40 ಆಗಿದೆ. ಸೊ ನಾನು ಮಲಗಿದ್ದೆ 4:40, ನಿದ್ದೆ ಮಾಡಿರಲಿಲ್ಲ, ನೈಟೆಲ್ಲ ಎಡಿಟ್ ಮಾಡ್ತಿದ್ದೆ. ಸೊ ಇವಾಗ ರೆಡಿ ಆಗಿ ಬರೋಣ ಆಯಿತಾ, ಒಂದು ಟ್ರಾನ್ಸ್ಲೇಷನ್ ಆಗಿ ಬರೋಣ. ಸೊ ಗೈಸ್ ನೋಡಿ, ಇದೆ ನನ್ನ ಔಟ್ಫಿಟ್. ಸೊ ನಾವು ಓದ್ತಾ ಇದ್ದೀವಿ. ಸೊ ಈ ವಿಡಿಯೋನ ಎಲ್ಲೇ ಏನು ಮಾಡ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಈ ಸಪೋರ್ಟ್ ಮಾಡ್ತಾಯಿರಿ ಗೈಸ್, ಅಷ್ಟೇ ಕೇಳ್ಕೊಳ್ಳೋದು. ಸೊ ಬಾಯ್, ಮತ್ತೆ ಸಿಗ್ತೀನಿ. ಲೈಕ್ 2 ವೀಡಿಯೋಸ್ಗೆ ಇಟ್ಟಿದ್ದೀನಿ ಶೆಡ್ಯೂಲ್ ಮಾಡಿ. ಇದನ್ನು ಬಂದೇ ಎಡಿಟ್ ಮಾಡೋಕ್ಕಾಗೋದು, ಆಲ್ರೆಡಿ ಲೇಟ್ ಆಗಿದೆ. ಸೊ ಬಾಯ್. ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ, ತುಂಬಿಕೋ ಮನದಲ್ಲಿ.